ओम नमः ಶಿವಾಯ. ಭಾರತ್ ಮಾತಾ ಶಿವಶಕ್ತಿ ಅವತಾರ್. ಓಂ ಪಿತಾಶ್ರೀ ಶಿವ ತಂದೆಯ ನೆನಪಿದೆ. ಶಿವ ಬಾಬಾರವರ ವಾಣಿ. ಮುರಳಿಯ ದಿನಾಂಕ 5-4-2026. ಬೆಳಗಿನ ತರಗತಿ ರಿವೈಸ್ ಕೋರ್ಸ್ 19-3-2023. ಓಂ ನಮಃ ಶಿವಾಯ. ಸಹಯೋಗಿಯಾಗುವುದೇ ಸಹಜ ರಾಜಯೋಗಿ ಆಗುವುದಾಗಿದೆ. ಮಕ್ಕಳಿಗೆ ಯೋಗವು ಹತ್ತದಿರಲು ಕಾರಣ ಮತ್ತು ಅದರ ನಿವಾರಣೆಯ ವಿಧಿಯನ್ನು ತಿಳಿಸಿ ಸಹಜ ಯೋಗಿಯನ್ನಾಗಿ ಮಾಡುವಂತಹ, ಅಂತಿಮ ಗಳಿಗೆಯವರೆಗೂ ಕೈ ಹಿಡಿದು ಮಾರ್ಗದರ್ಶನ ಮಾಡುವಂತಹ, ಅನೇಕರ ಭಕ್ತಿಯನ್ನು ಬಿಡಿಸಿ ಒಬ್ಬನ ಭಕ್ತಿಯನ್ನು ಮಾಡುವುದನ್ನು ಕಲಿಸುವಂತಹ, ಶ್ರೀಕೃಷ್ಣನ ಸಂಗಾತಿಯಾಗಲು ಮನಸ್ಸು, ಮಾತು ಮತ್ತು ಕರ್ಮದಿಂದ ಪವಿತ್ರರಾಗುವ ಶಿಕ್ಷಣವನ್ನು ನೀಡುವಂತಹ ಪರಮ ಶಿಕ್ಷಕ ಶಿವಬಾಬಾ ಹೇಳುತ್ತಾರೆ. ಒಳ್ಳೆಯದು. ಇಂದು ತಂದೆ ತಮ್ಮ ಸಹಯೋಗಿ ಮತ್ತು ಸಹಜಯೋಗಿ ಮಕ್ಕಳೊಂದಿಗೆ ಮಿಲನ ಮಾಡಲು ಬಂದಿದ್ದಾರೆ. ಎಲ್ಲಕ್ಕಿಂತ ಮೊಟ್ಟ ಮೊದಲು ಸಹಯೋಗಿ ಆಗಬೇಕಾಗುತ್ತದೆ. ಪ್ರತಿಯೊಂದು ಮಗು ಸಹಯೋಗಿ ಆಗಿದೆಯೇನು? ಸಹಯೋಗಿಯ ಗುರುತೇನು? ಸಹಯೋಗಿ. ಮತ್ತು ಯಾರು ಸಹಯೋಗಿ ಆಗಿರುತ್ತಾರೋ ಅವರೇ ಸಹಜ ಯೋಗಿ ಆಗುತ್ತಾರೆ. ಸಹಯೋಗಿ ಎಂದು ಯಾರಿಗೆ ಹೇಳಲಾಗುತ್ತದೆ? ತಂದೆಯ ಅತಿ ಮುದ್ದು ಮಕ್ಕಳು ಎಲ್ಲರೂ ಆಗಿದ್ದಾರೆ. ಇಂದು ತಂದೆ ಪ್ರತಿಯೊಬ್ಬ ಮಗುವಿನ ಹೃದಯವನ್ನು ನೋಡುತ್ತಿದ್ದಾರೆ. ಮಿಲನ ಮಾಡುವ ಖುಷಿಯೂ ಇದೆ, ಸಂಕಲ್ಪಗಳ ಬಿರುಗಾಳಿಯೂ ಇದೆ. ಆದರೆ ಬಾಪ್ತಾದ ಸಹಯೋಗಿ ಮತ್ತು ಸಹಜಯೋಗಿ ಮಕ್ಕಳೊಂದಿಗೆ ಮಿಲನ ಮಾಡಲು ಬಂದಿದ್ದಾರೆ. ಸಹಯೋಗಿ ಯಾರಾಗಿದ್ದಾರೆ? ಸಹಯೋಗಿ ಎಂದರೆ ಬರುವಂತಹ ಪ್ರಪಂಚದಲ್ಲಿ ಒಬ್ಬರಿಗೊಬ್ಬರ ಕೈ ಹಿಡಿದು ಒಬ್ಬರಿಗೊಬ್ಬರಿಗೆ ಸಹಯೋಗ ನೀಡಿ ಪುರುಷಾರ್ಥದಲ್ಲಿ ಮುಂದೆ ಕರೆದುಕೊಂಡು ಹೋಗುವುದು, ಮುಂದೆ ಬೆಳೆಸುವುದು, ಉಮಂಗ ಉತ್ಸಾಹ ತುಂಬುವುದು, ಗಳಿಗೆ ಗಳಿಗೆಯೂ ತಂದೆಯ ನೆನಪು ಮಾಡಿಸುವುದು, ಒಳ್ಳೆಯ ಕರ್ಮಗಳ ಕಡೆಗೆ ಗಮನ ಸೆಳೆಯುವುದು. ಇವರು ಸಹಯೋಗಿ ಮಕ್ಕಳಾಗಿದ್ದಾರೆ. ಸಹಯೋಗಿ ಯಾರು ಒಬ್ಬರಿಗೊಬ್ಬರ ಜೊತೆಗೆ ಸಂಸ್ಕಾರಗಳನ್ನು ಹೊಂದಿಸಿಕೊಂಡು ನಡೆಯುತ್ತಾರೋ, ಸಂಸ್ಕಾರಗಳ ಮಿಲನದ ನೃತ್ಯ ಮಾಡುತ್ತಾರೋ ಅವರು ಸಹಯೋಗಿ ಮಕ್ಕಳಾಗಿದ್ದಾರೆ. ಮತ್ತು ಆ ಸಹಯೋಗಿ ಮಕ್ಕಳೇ ಸಹಜಯೋಗಿ ಆಗಬಲ್ಲರು. ಏಕೆಂದರೆ ಯಾವಾಗ ಸರ್ವರ ಸಹಯೋಗ ಪ್ರಾಪ್ತಿಯಾಗುತ್ತದೆಯೋ, ಒಬ್ಬರಿಗೊಬ್ಬರ ಆಶೀರ್ವಾದ ಸಿಗುತ್ತದೆಯೋ, ಪರಸ್ಪರರ ಜೊತೆಗೆ ಸಂಸ್ಕಾರಗಳ ಮಿಲನದ ರಾಸ್ ನೃತ್ಯ ನಡೆಯುತ್ತದೆಯೋ, ಆಗ ಆ ಮಕ್ಕಳು ರಾಜಯೋಗಿ, ಸಹಜ ರಾಜಯೋಗಿ ಆಗುತ್ತಾರೆ. ನಂತರ ಅವರ ಬಾಯಿಂದ ಈ ಶಬ್ದ ಬರುವುದಿಲ್ಲ, ಯೋಗ ಹೇಗೆ ಮಾಡುವುದು, ಯೋಗ ಜೋಡಣೆ ಆಗುವುದೇ ಇಲ್ಲ ಎಂದು. ಯೋಗ ಜೋಡಿಸಲು ಮುಖ್ಯ ಕಾರಣವೇನು? ಒಬ್ಬರಿಗೊಬ್ಬರಿಗೆ ಸಹಯೋಗ ನೀಡದಿರುವುದು. ನಿಮ್ಮ ಖಾತೆಯಲ್ಲಿ ಆಶೀರ್ವಾದಗಳು ಖಾಲಿಯಾಗಿವೆ. ಆಶೀರ್ವಾದಗಳ ಖಾತೆ ಜಮಾ ಇಲ್ಲ ಎಂದ ಮೇಲೆ ಯೋಗಿ, ಸಹಜ ಯೋಗಿ ಹೇಗೆ ಆಗುವಿರಿ? ಆಗುವಿರಾ? ಆದ್ದರಿಂದ ಸಹಜ ಯೋಗಿ ಆಗಲು ಸಹಯೋಗಿ ಆಗುವುದು ಬಹಳ ಅವಶ್ಯಕ. ಸಹಯೋಗ ಯಾರದ್ದು? ನಾವು ಯಾರಿಗಾದರೂ ಯಾವುದೇ ವಸ್ತುವಿನಿಂದ ಸಹಯೋಗ ನೀಡಲು ಸಾಧ್ಯವಿಲ್ಲದಿದ್ದರೆ ನಮ್ಮ ಶಬ್ದಗಳಿಂದ ಮಾಡಬಹುದು, ನಮ್ಮ ಮಧುರ ವಚನಗಳಿಂದ ಸಹಯೋಗ ನೀಡಬಹುದು. ಅವರ ಬಹಳಷ್ಟು ಆಶೀರ್ವಾದಗಳು ನಿಮ್ಮ ಖಾತೆಯನ್ನು ತುಂಬಬಹುದು. ಹಾಗಾದರೆ ಸಹಜಯೋಗಿ ಆಗಬೇಕೇ ಅಥವಾ ಆಗಿದ್ದೀರಾ ಅಥವಾ ಒಂಟೊಂಟಿಯಾಗಿರಲು ಇಷ್ಟಪಡುತ್ತೀರಾ? ಅಂದ್ರೆ ಒಬ್ಬಂಟಿಯಾಗಿರಲು ಇಷ್ಟಪಡುತ್ತೀರಾ? ಯಾರೆಲ್ಲ ಒಂಟಿಯಾಗಿರಲು ಇಷ್ಟಪಡುತ್ತೀರಿ? ಯಾರೂ ಬೇಕಿಲ್ಲ, ಕೇವಲ ಒಬ್ಬರೇ ಇರಬೇಕು. ಅರ್ಥವಾಯಿತೆ? ಈ ಮಾತನ್ನು ತಿಳಿದುಕೊಂಡಿದ್ದೀರಾ? ಇಲ್ಲಿಯ ತನಕ ಇನ್ನೂ ತಿಳಿದುಕೊಂಡಿಲ್ಲವೇ? ಒಳ್ಳೆಯದು ಮಕ್ಕಳೇ. ಇಂದಿನ ದಿನ ನಿಮಗಾಗಿ ಮತ್ತು ತಂದೆಗಾಗಿ ನಿಮಗೆ ಬಹಳ ಭಾಗ್ಯದ ದಿನವಾಗಿದೆ. ಏಕೆಂದರೆ ಯಾರಿಗಾಗಿ ಇಷ್ಟು ತಪಸ್ಸು ಮಾಡುತ್ತಿದ್ದೀರೋ, ಇಷ್ಟು ಅಲೆದಾಡಿದ್ದೀರೋ, ಇಂದು ಆ ತಂದೆ ನಿಮ್ಮೊಂದಿಗೆ ಮಿಲನ ಮಾಡಲು ಬಂದಿದ್ದಾರೆ. ತಮ್ಮ ಶ್ರೇಷ್ಠ ಭಾಗ್ಯವನ್ನು ನೋಡಿಕೊಳ್ಳಿ, ತಮ್ಮನ್ನು ತಾವು ನೋಡಿಕೊಳ್ಳಿ. ನನ್ನಲ್ಲಿ ಏನು ವಿಶೇಷತೆ ಇದೆ ಎಂದು ಯೋಚಿಸಬಾರದು. ಕೇವಲ ನನ್ನ ಬಾಬಾ ನನ್ನಲ್ಲಿ ಯಾವ ವಿಶೇಷತೆಯನ್ನು ನೋಡಿದ್ದಾರೆ ಎಂದು ಯೋಚಿಸಬೇಕು. ತಂದೆಗೆ ಪ್ರತಿಯೊಂದು ಮಗುವು ಪ್ರಿಯವಾಗಿದೆ. ಅವನು ಎಷ್ಟೇ ಪಕ್ಕಾ ಸೇವಾದಾರಿ ಮಗುವಾಗಿರಲಿ. ಮತ್ತು ಯಾರು? ಬಲೆ ಅವರು ತಂದೆಯ ಕಾರ್ಯದಲ್ಲಿ ವಿಘ್ನ ಹಾಕುವವರಾಗಿರಲಿ. ತಂದೆಗೆ ಇಬ್ಬರೂ ಮಕ್ಕಳ ಮೇಲೆ ಪ್ರೀತಿ ಇದೆ.
ಏಕೆಂದರೆ ತಂದೆಯಾಗಿದ್ದಾರೆ ಅಲ್ಲವೇ? ಹೌದು. ಪಕ್ಕಾ ಸೇವಾದಾರಿಯ ನಂಬರ್ ಏನಿದೆಯಲ್ಲ, ಅದು ಬಹಳ ಮೇಲಿರುತ್ತದೆ. ಯಾರು ಮನಸ್ಸಿನಿಂದ ಸೇವೆ ಮಾಡುತ್ತಾರೋ, ಯಾರು ಮನಸ್ಸಿನಿಂದ ಈ ತಂದೆಯ ಕಾರ್ಯದಲ್ಲಿ ಸಹಯೋಗಿ ಆಗುತ್ತಾರೋ, ಯಾರು ತಂದೆಯ ಕೈ ಹಿಡಿದು ತಮ್ಮ ಗುರಿಯ ಕಡೆಗೆ ನಡೆಯುತ್ತಾರೋ, ಬಾಬಾ ಸದಾ ಆ ಮಕ್ಕಳಿಗೆ ಸಹಯೋಗಿ ಆಗುತ್ತಾರೆ. ನೋಡಿ, ಸಮಯ ಕಳೆದು ಹೋಗಿದೆ. ಸಂಪೂರ್ಣ ಯಾತ್ರೆಯನ್ನು ಮುಗಿಸಿದ್ದೀರಿ. ಎಲ್ಲರೂ ಬಾರ್ಡರ್ನಲ್ಲಿ ಬಂದು ನಿಂತಿದ್ದೀರಿ. ಒಂದು ಹೆಜ್ಜೆ ಸತ್ಯಯುಗದ ಕಡೆಗೆ ಮುಂದಿಟ್ಟಿದ್ದೀರಿ. ಈಗ ಸಮಯವು ಸಮಾಪ್ತಿಯಾಗಿದೆ. ಅಂತಿಮ ಸಮಯದ ಕೊನೆಯ ಗಳಿಗೆ ಶುರುವಾಗಿದೆ. ಒಬ್ಬರಿಗೊಬ್ಬರ ಕಾಲು ಎಳೆಯಬೇಡಿ. ಯಾರು ಹಿಂದೆ ಉಳಿದಿದ್ದಾರೋ ಅವರ ಕೈ ಹಿಡಿದು ಮುಂದೆ ಕರೆದುಕೊಂಡು ಬನ್ನಿರಿ. ಒಬ್ಬರಿಗೊಬ್ಬರು ಪ್ರೀತಿ ತಂದೆ ಕಲಿಸಿದ್ದಾರೆ. ಮಧುರವಾಗಿ ಮಾತನಾಡುವುದನ್ನು ತಂದೆ ಕಲಿಸಿದ್ದಾರೆ. ಅಂದ್ರೆ ಪರಸ್ಪರ ಪ್ರೀತಿ ಕೊಡೋದನ್ನು ತಂದೆ ಕಲಿಸಿದ್ದಾರೆ. ಪರಸ್ಪರರ ಜೊತೆಗೆ ಮಾತನಾಡುವುದನ್ನು ತಂದೆ ಕಲಿಸಿದ್ದಾರೆ. ಮಧುರವಾಗಿರುವುದು ಸತ್ಯ ತಂದೆಯ ಜೊತೆ ನಡೆಯುವುದು. ಸತ್ಯವಾಗಿ ನಡೆಯುವುದನ್ನು ತಂದೆ ಕಲಿಸಿದ್ದಾರೆ. ತಂದೆ ಎಲ್ಲರಿಗೂ ಸತ್ಯ ಮಾರ್ಗವನ್ನು ತೋರಿಸಿದ್ದಾರೆ. ವಿಕಾರಗಳ ದಾನ ಕೊಡಬೇಕೆಂದು ತಂದೆ ಕಲಿಸಿದ್ದಾರೆ. ಆದ್ದರಿಂದ ಬಾಬಾ ಸಂಪೂರ್ಣ ಬ್ರಾಹ್ಮಣ ಪರಿವಾರದಿಂದ ಅವರ ಚಾರ್ಟ್ ಕೇಳಲು ಬಯಸುತ್ತಾರೆ. ಏನು, ಇಲ್ಲಿಯವರೆಗೂ ಹಾಗೆ ಆಗಿದ್ದೀರಾ? ತಂದೆಗೆ ಚಾರ್ಟ್ ಕೊಡದಿದ್ದರೂ ಪರವಾಗಿಲ್ಲ, ಆದರೆ ತಮಗೆ ತಾವು ಚಾರ್ಟ್ ಖಂಡಿತ ಇಟ್ಟುಕೊಳ್ಳಬೇಕು. ತಮ್ಮನ್ನು ತಾವು ಅವಶ್ಯವಾಗಿ ಚೆಕಿಂಗ್ ಮಾಡಿಕೊಳ್ಳಬೇಕು. ನಾನು ಎಷ್ಟು ಪುಣ್ಯದ ಖಾತೆಯನ್ನು ಜಮಾ ಮಾಡುತ್ತಿದ್ದೇನೆ ಎಂದು ನೋಡಿಕೊಳ್ಳಬೇಕು. ಇಂದಿನವರೆಗೂ ನನ್ನದು ಮತ್ತು ನಿನ್ನದು ಎಂಬ ಲೈನಿನಲ್ಲೇ ನಿಂತಿದ್ದೀರಿ. ತಂದೆ ಆ ಲೈನನ್ನು ಎಂದೋ ಮುರಿದಿದ್ದಾರೆ. ಈ ಲೈನ್ ನಿಮ್ಮದಲ್ಲ ಅಥವಾ ಬೇರೆ ಯಾರದ್ದೂ ಅಲ್ಲ. ಈ ಲೈನ್, ಈ ಮಕ್ಕಳು, ಈ ಸಂಪೂರ್ಣ ವಿಶ್ವ ತಂದೆಯದಾಗಿದೆ. ಈಗ ತಂದೆಯಾಗಿದ್ದಾರೆ ಅಲ್ಲವೇ? ಆದ್ದರಿಂದ ಪ್ರೀತಿಯಿಂದಲೇ ತಿಳಿಸಿ ಹೇಳುವರು. ಒಳ್ಳೆಯದು ಮಕ್ಕಳೇ. ಅಂತಹ ಸಹಯೋಗಿ ಮಕ್ಕಳಿಗೆ ಮತ್ತು ಅಂತಹ ಪಕ್ಕಾ ಭಕ್ತ ಮಕ್ಕಳಿಗೆ ಭಕ್ತಿ ಮಾರ್ಗದಲ್ಲಿ ಎಲ್ಲರೂ ಏನು ಹೇಳುತ್ತಾರೆ? ಒಬ್ಬರ ಭಕ್ತಿ ಮಾಡುವುದರಿಂದ ಪ್ರಾಪ್ತಿಯಾಗುತ್ತದೆ, ಅನೇಕರ ಭಕ್ತಿ ಮಾಡುವುದರಿಂದ ಗೊಂದಲ ಉಂಟಾಗುತ್ತದೆ. ತಂದೆ ಏನು ಹೇಳುತ್ತಾರೆ? ಭಕ್ತಿ ಮಾಡಿದರೂ ಒಬ್ಬರನ್ನು ಮಾಡಿರಿ, ಅನೇಕರ ಭಕ್ತಿ ಮಾಡಿದರೆ ಏನಾಗುತ್ತದೆ? ದಾರಿ ತಪ್ಪಿ ಹೋಗುವಿರಿ. ಒಂದು ವೇಳೆ ನೀವು ಎಲ್ಲಾ ಜಾಗಕ್ಕೆ ನಿಮ್ಮ ಬುಕ್ಕಿಂಗ್ ಮಾಡುವುದಾದರೆ ಸರಿ ಸಮಯಕ್ಕೆ ಯಾವುದೇ ಗಾಡಿ ಹೋದರೂ ಅದರಲ್ಲಿ ಕುಳಿತುಕೊಳ್ಳೋಣ. ಅನೇಕ ಗಾಡಿಗಳನ್ನು ಬುಕ್ ಮಾಡಿ ಕುಳಿತಿದ್ದೀರಿ. ಅಲ್ಲಿಗೆ ಹೋಗಬೇಕು, ಅದನ್ನು ಮಾಡಬೇಕು, ಇದನ್ನು ಮಾಡಬೇಕು ಎಂದರೆ ಏನಾಗುತ್ತದೆ ಅಂದ್ರೆ, ಅಟ್ ಎ ಟೈಮ್ ಒಂದೇ ಜಾಗಕ್ಕೆ 4-5 ಕಡೆ ಟ್ರೈನ್ ಟಿಕೆಟ್ ಬುಕ್ ಮಾಡಿದ್ರೆ, ನಾನು ಅಲ್ಲಿಗೆ ಹೋಗ್ಬೇಕು ಅಂತಂದೇಳಿ 10 ಗಾಡಿ ಬುಕ್ ಮಾಡ್ಕೊಂಡು ಕೂತ್ರೆ ಏನಾಗತ್ತೆ? 10 ಕಡೆ ನೀವಿದ್ದೀರಿ, ಒಂದೂ ಸಿಗಲಿಲ್ಲವೆಂದರೆ ಏನಾಗುತ್ತದೆ? 10ರಲ್ಲಿ ಒಂದೂ ಸಿಗುವುದಿಲ್ಲ. ಒಬ್ಬರಾಗಿ ಇರುವುದು ಮತ್ತು ಸತ್ಯ ಜ್ಞಾನದವರಿಗೆ ಸತ್ಯ ಗೊತ್ತಿರುವಾಗ ತಂದೆ ಬರುತ್ತಿದ್ದಾರೆ. ನಾನು ತಂದೆಯನ್ನು ಭೇಟಿಯಾಗುತ್ತಿದ್ದೇನೆ ಎಂದು ಗೊತ್ತಿದ್ದರೂ ಸಹ ಆ ನಂತರವೂ ಆ ಕಡೆ ಈ ಕಡೆ ಅಲೆದಾಡಿದರೆ, ಅನೇಕ ಕಡೆ ಬುಕ್ ಮಾಡಿದರೆ, ಈ ಕಡೆಯೂ ಹೋಗುವುದು ಆ ಕಡೆಯೂ ಹೋಗುವುದು, ಮತ್ತೆ ಆ ದೇವಿ ದೇವತೆಗಳದ್ದು ಮತ್ತೆ ಅವರದ್ದು ಎಲ್ಲರದ್ದೂ ಮಾಡುವುದು, ಎಲ್ಲರಿಗೂ ಸನ್ಮಾನ ಕೊಡುವುದು, ಸತ್ಕಾರ ಮಾಡುವುದು, ಗೌರವ ಕೊಡುವುದು, ಇದು ಬೇರೆ ಮಾತು. ಆದರೆ ಒಬ್ಬ ತಂದೆಯ ಮಗುವಾಗಿ ಇರುವುದು ಇದು ಬೇರೆ ಮಾತು. ಅದು ಭಕ್ತಿಯಾಗಿರಲಿ ಅಥವಾ ಜ್ಞಾನವಾಗಿರಲಿ, ಒಬ್ಬ ತಂದೆಯವರಾಗಿ ಇರುವುದು ಇದು ನಿಜವಾದ ಪ್ರೀತಿಯ ಗುರುತಾಗಿದೆ. ತಂದೆಯನ್ನು ಎಲ್ಲರೂ ನಿಜವಾದ ಪ್ರೀತಿ ಮಾಡುತ್ತೀರಿ ತಾನೆ? ಮಾಡುತ್ತೀರಾ? ಹಾಗಾದರೆ ಪ್ರತಿಯೊಬ್ಬರ ಹೃದಯದಿಂದ ಬರಬೇಕು, ನನ್ನ ಬಾಬಾ ಬಂದರು. ಬಹಳ ಸಣ್ಣದಾದ ಧ್ವನಿ ಇದೆ. ಅಂದ್ರೆ ಮಕ್ಕಳು ಹೇಳಿದ್ರು ನನ್ ಬಾಬಾ ಬಂದ್ರು ಅಂತ, ಆದ್ರೆ ಅಷ್ಟು ಜೋರಾಗೇನು ಹೇಳಿಲ್ಲ, ಬಹಳ ಮೆಲು ಧ್ವನಿಯಲ್ಲಿ ಹೇಳಿದ್ರು. ಅದಕ್ಕೆ ಬಾಬಾ ಹೇಳುತ್ತಿದ್ದಾರೆ, ಬಹಳ ಸಣ್ಣ ಧ್ವನಿ ಇದೆ, ನನ್ನ ಬಾಬಾ ಬಂದರು. ನನ್ನ ಊರಿನಲ್ಲಿ, ನನ್ನ ಹಳ್ಳಿಯಲ್ಲಿ, ನನ್ನ ಬೀದಿಯಲ್ಲಿ, ನನ್ನ ಮನೆಯಲ್ಲಿ ನನ್ನ ಬಾಬಾ ಬಂದರು. ನನ್ನ ಬಾಬಾ ಬಂದು ಬಿಟ್ಟರು ಮತ್ತು ನಿಮ್ಮೆಲ್ಲರಿಗಾಗಿ ಮುಂದೆ ಈಗ ಯಾವ ಘೋಷಣೆ ಬದಲಾಗುತ್ತದೆ? ಏಕೆಂದರೆ ಬರುವಂತಹ ಸಮಯವು ಬಂದು ಬಿಟ್ಟಿದೆ ಅಲ್ಲವೇ?
ಬ್ರಹ್ಮ ತಂದೆಯೂ ಸಹ ತಮ್ಮ ಮುಂದಿನ ಜನ್ಮ ತೆಗೆದುಕೊಂಡು ತಲುಪಲಿದ್ದಾರೆ. ಅವರಿಗೆ ಸ್ವಾಗತ ಮಾಡಬೇಕಲ್ಲವೇ? ಮಾಡಬೇಕೇ? ಆದರೆ ಅವರನ್ನು ಸ್ವಾಗತ ಮಾಡಲು ಹೃದಯ ಬಹಳ ಸ್ವಚ್ಛವಾಗಿರಬೇಕು. ಮಿಲನದ ಖುಷಿಯಂತೂ ಎಲ್ಲರಿಗೂ ಇರುತ್ತದೆ. ಬರುವವರಿದ್ದಾರೆ ಎಂದು ಎಲ್ಲರಿಗೂ ಇದೆ. ಅಂದ್ರೆ ಬ್ರಹ್ಮ ಬಾಬಾ ಬರುವವರಿದ್ದಾರೆ ಅಂತ ಎಲ್ಲರಿಗೂ ಗೊತ್ತಿದೆ. ಆದರೆ ಅವರ ಸ್ವಾಗತ ಮಾಡಲು ಕಂಡೀಷನ್ ಇದೆ. ನನ್ನನ್ನಂತೂ ಪ್ರತಿಯೊಬ್ಬರು ಹೃದಯ ತೆರೆದು ಸ್ವಾಗತ ಮಾಡುತ್ತಾರೆ. ಏಕೆಂದರೆ ನಾನು ನಿರಾಕಾರನಾಗಿದ್ದೇನೆ ಅಲ್ಲವೇ? ಎಲ್ಲರಿಗೂ ಸ್ವಾಗತ ಇದೆ. ಆದರೆ ಬ್ರಹ್ಮ ಬಾಬಾ ವಿಶ್ವದ ಮಹಾರಾಜನಾಗಿದ್ದಾರೆ. ಅವರಿಗೆ ಸರಿ ಯೋಚಿಸಿರಿ, ತಂದೆಗಾಗಿ ಅಲ್ಲ, ಬ್ರಹ್ಮ ತಂದೆಗಾಗಿ ಬದಲಾಗಬೇಕಾಗಿದೆ. ಅವರನ್ನು ನೋಡಲು ಬದಲಾಗಬೇಕಾಗಿದೆ. ಅವರನ್ನು ಭೇಟಿಯಾಗಲು ಬದಲಾಗಬೇಕಿದೆ. ಗುರಿ ಒಂದೇ ಆಗಿದೆ. ಆದ್ದರಿಂದ ಪದೇ ಪದೇ ಏನು ಹೇಳುತ್ತಾ ಬಂದಿದ್ದಾರೆ? ಬ್ರಹ್ಮ ತಂದೆಯ ಹೆಜ್ಜೆಯ ಮೇಲೆ ಹೆಜ್ಜೆ ಇಟ್ಟು ನಡೆಯಿರಿ. ಇದರ ಅರ್ಥ ಏನಿತ್ತು? ಅರ್ಥವಾಯಿತೇ? ಏಕೆಂದರೆ ಯಾರು ಹೆಜ್ಜೆಯ ಮೇಲೆ ಹೆಜ್ಜೆ ಇಡುತ್ತಾರೋ ಅವರೇ ಅವರ ಪಾದಗಳನ್ನು ಚುಂಬಿಸಲು ಸಾಧ್ಯ. ನೋಡಿ, ಸಂಪೂರ್ಣ ವಿಶ್ವದಲ್ಲಿ ಭಕ್ತಿ ಮಾಡುತ್ತಿದ್ದಾರೆ ಅಲ್ಲವೇ? ಭಕ್ತಿ ನಡೆಯುತ್ತಿದೆ ಅಲ್ಲವೇ? ಪ್ರತಿಯೊಂದು ಮಗು ಬಯಸುತ್ತದೆ ಅಥವಾ ಮಗಳು ಸಹ ಬಯಸುತ್ತದೆ, ನನಗೆ ಶ್ರೀಕೃಷ್ಣನಂತಹ ಮಗನಿರಲಿ, ಶ್ರೀಕೃಷ್ಣನಂತಹ ಸ್ನೇಹಿತನಿರಲಿ, ಶ್ರೀಕೃಷ್ಣನಂತಹ ಸಂಗಾತಿ ಇರಲಿ. ಹೀಗೆ ಭಕ್ತಿ ಮಾರ್ಗದಲ್ಲಿ ಪ್ರತಿಯೊಬ್ಬರೂ ಯೋಚಿಸುತ್ತಾರೆ. ಆದರೆ ಆ ಭಾಗ್ಯ ನೀವು ಮಕ್ಕಳಿಗೆ ಸಿಗುತ್ತಿದೆ. ತೆಗೆದುಕೊಳ್ಳುವುದಿದ್ದರೆ ಖಂಡಿತ ತೆಗೆದುಕೊಳ್ಳಿ. ತೆರೆದ ಅವಕಾಶವಿದೆ. ತಮ್ಮ ಮನಸ್ಸು, ವಚನ, ಕರ್ಮದಿಂದ ಪವಿತ್ರವಾಗಿರಿ. ತಮ್ಮ ದೃಷ್ಟಿಕೋನವನ್ನು ಸಂಪೂರ್ಣ ಪಾವನ ಮಾಡಿಕೊಳ್ಳಿರಿ. ಮಿಲನ ಮಾಡುವವರ ಸಾಲು ಎಲ್ಲರದ್ದೂ ಇರುತ್ತದೆ. ಆದರೆ ಯಾರು ತಲುಪಲು ಸಾಧ್ಯವಾಗುತ್ತದೆ ಎಂದರೆ ಯಾರ ಹೃದಯದಲ್ಲಿ ಒಬ್ಬ ದಿಲಾರಾಮ್ ಇರುತ್ತಾರೋ. ಏಕೆಂದರೆ ಭೇಟಿ ಮಾಡಿಸುವ ಕಾರ್ಯವನ್ನು ಹೃದಯ ರಾಮ ಅವರೇ ಮಾಡುವರಲ್ಲವೇ? ಹೃದಯದಲ್ಲಿ ಹೃದಯ ರಾಮ ಕುಳಿತಿದ್ದಾಗ ಮಾತ್ರ ಭೇಟಿ ಮಾಡಿಸಲು ಕರೆದುಕೊಂಡು ಹೋಗುವರು. ಹಾಗಾದರೆ ಹೃದಯ ಸ್ವಚ್ಛವಾಗಿದೆಯೇ? ಸ್ವಚ್ಛವಾಗಿದ್ದರೆ ಸ್ವಚ್ಛ ಹೃದಯದಲ್ಲಿ ತಂದೆ ವಿರಾಜಮಾನರಾಗುತ್ತಾರೆ. ಆದ್ದರಿಂದ ನಿಮ್ಮ ಹೃದಯವನ್ನು ನೋಡಿಕೊಳ್ಳಬೇಕು. ಬಹಳ ಇಂತಹ ಮಕ್ಕಳಿದ್ದಾರೆ. ಕೆಲವರು ಬಹಳ ಬುದ್ಧಿವಂತಿಕೆ ಮತ್ತು ಚಾಲಾಕಿತನ ತೋರಿಸುತ್ತಾರೆ. ತಂದೆಗೆ ಡೂಪ್ಲಿಕೇಟ್ ಮಕ್ಕಳು ಬೇಕಿಲ್ಲ, ಡಬಲ್ ಮುಖದ ಮಕ್ಕಳು ಬೇಕಿಲ್ಲ, ಒಳಗೊಂದು ಹೊರಗೊಂದು ಇರುವವರು ಬೇಕಿಲ್ಲ. ತಂದೆಗೆ ಒಳಗೇನಿದೆಯೋ ಅಂದರೆ ಮನಸ್ಸಿನಲ್ಲಿ ಏನಿದೆಯೋ ಹೊರಗಡೆಯೂ ಅದೇ ರೀತಿ ಇರುವಂತಹ ಮಕ್ಕಳು ಬೇಕು. ಹೃದಯ ಎಷ್ಟರ ಮಟ್ಟಿಗೆ ಸ್ವಚ್ಛವಾಗಿದೆಯೋ ಅಷ್ಟರ ಮಟ್ಟಿಗೆ ಮುಖದ ಮೇಲೂ ಸ್ವಚ್ಛತೆ ಬರಲಿ. ಆದ್ದರಿಂದ ನಿಮ್ಮೆಲ್ಲರಿಗೂ ತಂದೆಯ ಜೊತೆಗೆ ಸ್ವಾಗತ ಇದೆ. ಏಕೆಂದರೆ ಸತ್ಯಯುಗದವರೆಗಂತೂ ಹೋಗುವಿರಲ್ಲವೇ? 111 ಅಂದ್ರೆ 1ನೇ ತಾರೀಕು 1ನೇ ತಿಂಗಳು 1ನೇ ವರ್ಷದಿಂದ ನೀವು ಹೋಗುವಿರಿ. ಆದರೆ 111ರ ಮೊದಲ ಸತ್ಯಯುಗಕ್ಕೆ ಈಗ ಕರೆದುಕೊಂಡು ಹೋಗುವರು. ಹಾಗಾದರೆ ಎಲ್ಲರೂ ತಯಾರಿದ್ದೀರಾ? ಇದ್ದೀರಾ ಅಲ್ಲವೇ? ತಂದೆಯ ಕೈ ಬೆರಳು ಹಿಡಿದು ನಡೆಯಬೇಕಾಗಿದೆ. ಒಳ್ಳೆಯದು ಮಕ್ಕಳೇ. ಪ್ರತಿಯೊಂದು ಮಗುವಿಗೆ, ಸಂಪೂರ್ಣ ಬ್ರಾಹ್ಮಣ ಪರಿವಾರದ ಮಕ್ಕಳಿಗೆ, ತಂದೆಯ ಹೃದಯದಲ್ಲಿ ಕುಳಿತುಕೊಳ್ಳುವ ಮಕ್ಕಳಿಗೆ ಬಾಪ್ ದಾದಾರವರ ನೆನಪು, ಪ್ರೀತಿಗಳು ಮತ್ತು ಹೃದಯದಿಂದ ಹೀಗೆ ಯೋಚಿಸಬೇಕು: ಬಾಬಾ, ನಾನು ಸದಾ ನಿಮ್ಮ ಜೊತೆ ಇರಲಿ ಎಂದು ನಿಮ್ಮಿಂದ ದೂರ ಹೋಗದಿರಲಿ. ಚಿಕ್ಕ ಚಿಕ್ಕ ಡಿಮ್ಯಾಂಡ್ಗಳನ್ನು ದೊಡ್ಡದಾಗಿ ಇಟ್ಟುಕೊಳ್ಳಬೇಡಿ. ಯಾರು ಸಂಗಾತಿ ತಂದೆಯಾಗಿದ್ದಾರೋ ಅವರ ಯಾವುದೇ ಕಾರ್ಯ ನಿಲ್ಲಲು ಸಾಧ್ಯವಿಲ್ಲ. ಒಳ್ಳೆಯದು ಮಕ್ಕಳೇ. ಈಗ ತಮ್ಮ ಬ್ರಹ್ಮ ತಂದೆಯೊಂದಿಗೆ ಮಿಲನ ಮಾಡಿರಿ. ಬಹಳ ಒಳ್ಳೆಯ ಸೇವೆ ಮಾಡಿದ್ದೀರಿ. ಎಲ್ಲರಿಗೂ ಸೇವೆಯ ಅಭಿನಂದನೆಗಳು. ಮತ್ತು ಆ ಮಕ್ಕಳಿಗೂ ಸಹ ಬಹಳ ಓಡಾಟ ಮಾಡಿದ್ದಾರೋ ಅವರೂ ಸಹ ಎದ್ದು ನಿಲ್ಲಿ. ಯಾವ ಮಕ್ಕಳು ಸತ್ಯ ಹೃದಯದಿಂದ ಸೇವೆ ಮಾಡಿದ್ದಾರೋ ಒಳ್ಳೆಯದು, ಎಲ್ಲರೂ ಮಾಡಿದ್ದಾರೆ. ಒಳ್ಳೆಯದು. ಯಾವ ಮಕ್ಕಳು ಹಗಲು ರಾತ್ರಿ ಒಂದಾಗಿಸಿ ಪರಿಶ್ರಮ ಪಟ್ಟಿದ್ದಾರೋ, ಸೇವೆ ಮಾಡಿದ್ದಾರೋ, ತಂದೆಯ ಸಂದೇಶವನ್ನು ಮನೆ ಮನೆಗೆ ತಲುಪಿಸಿದ್ದಾರೋ, ಉಮಂಗ ಉತ್ಸಾಹದಿಂದ ತಂದೆಯ ಪರಿಚಯ ನೀಡಿದ್ದಾರೋ ಅವರು ಎದ್ದು ನಿಲ್ಲದಿದ್ದರೂ ಅವರು ಇಲ್ಲಿರಲಿ ಅಥವಾ
ಎಲ್ಲೇ ಕುಳಿತಿರಲಿ ಅವರು ತಮ್ಮ ನೆನಪು ಪ್ರೀತಿಯನ್ನು ಸ್ವೀಕಾರ ಮಾಡಿಕೊಳ್ಳಿ. ತಂದೆ ಜೋಳಿಗೆ ತುಂಬಿಸಿ ನೆನಪು ಪ್ರೀತಿಗಳನ್ನು ನೀಡಿದ್ದಾರೆ ಮತ್ತು ಯಾವ ಮಕ್ಕಳು ಎಲ್ಲಾ ರೀತಿಯಿಂದ ತನು ಮನ ಧನ ಏನೇ ತೊಡಗಿಸಿದ್ದರು ಆ ಮಕ್ಕಳಿಗೆ ಪದಮ ಗುಣದಷ್ಟು ನೆನಪು ಪ್ರೀತಿಗಳು. ತನು ಮನ ಧನ 3 ನಿಸ್ವಾರ್ಥವಾಗಿ ತೊಡಗಿಸಿದ್ದೀರಿ. ತಂದೆ ಅಂತೂ ಬಹಳ ಖುಷಿಯಾಗಿದ್ದಾರೆ. ಒಳ್ಳೆಯದು ಮಕ್ಕಳೇ, ಮತ್ತೆ ಸಿಗೋಣ. ಒಳ್ಳೆಯದು. ಯಾರು ಅವಿತು ಕುಳಿತಿದ್ದಾರೋ, ಚೆಕಿಂಗ್ ಮಾಡುವವರಿದ್ದಾರೋ ಮತ್ತು ವಿಘ್ನ ಹಾಕುವ ಮಕ್ಕಳು ಸಹ ಬಂದಿದ್ದಾರೆ. ಆ ಮಕ್ಕಳಿಗೂ ಸಹ ಬಹಳ ಮಧುರಾತಿ ಮಧುರ ನೆನಪು ಪ್ರೀತಿಗಳು ತಂದೆಯ ಹೃದಯದ ಮೇಲೇರಿದ್ದೀರಿ ಅಲ್ಲವೇ? ಏಕೆಂದರೆ ನೆನಪಂತೂ ತಂದೆಯನ್ನೇ ಮಾಡಿದ್ದೀರಿ ಅಲ್ಲವೇ? ಎಲ್ಲರೂ ಹೇಳುತ್ತಾರೆ ಇದು ಸರಿ ಇಲ್ಲ, ಇದು ಒಳ್ಳೆಯದಲ್ಲ. ನೋಡಿ, ಎಂದಿನಿಂದ ಪ್ರೋಗ್ರಾಂನ ಚರ್ಚೆ ಇದೆಯೋ, ಬಾಬನ ಮಿಲನದ ಚರ್ಚೆ ನಡೆಯುತ್ತಿದೆಯೋ, ಮಕ್ಕಳು ಸೇವೆ ಮಾಡಿದ್ದಾರೆ ಮತ್ತು ಬೇರೆ ಮಕ್ಕಳು ಅದನ್ನು ತಡೆಯುವ ಪ್ಲಾನಿಂಗ್ ಮಾಡಿದ್ದಾರೆ. ಎರಡೂ ಪ್ಲಾನಿಂಗ್ ಜೊತೆ ಜೊತೆಗೆ ನಡೆಯಿತು ಅಲ್ಲವೇ? ಆದರೆ ಇಬ್ಬರು ನೆನಪಂತೂ ತಂದೆಯನ್ನೇ ಮಾಡಿದ್ದಾರೆ. ಆದ್ದರಿಂದ ಅವರೂ ಸಹ ತಂದೆಯನ್ನು ನೆನಪು ಮಾಡಿದ್ದಾರೆ, ನೀವು ಸಹ ತಂದೆಯನ್ನು ನೆನಪು ಮಾಡಿದ್ದೀರಿ. ಆದ್ದರಿಂದ ಆ ಮಕ್ಕಳಿಗೂ ಸಹ ಹೃದಯದ ನೆನಪು ಪ್ರೀತಿಗಳು. ಮತ್ತು ಇಂದಿನವರೆಗೂ ಏನು ಸಮಯ ವ್ಯರ್ಥ ಮಾಡಿದ್ದಾರೋ, ವ್ಯರ್ಥ ಸಂಕಲ್ಪಗಳ ಖಾತೆ ಜಮಾ ಮಾಡಿದ್ದಾರೋ, ತಂದೆಯನ್ನು ಒಪ್ಪದಿದ್ದರೂ ಪರವಾಗಿಲ್ಲ, ಆದರೆ ತಮ್ಮ ಪುರುಷಾರ್ಥ ಖಂಡಿತ ಮಾಡಿರಿ. ಏಕೆಂದರೆ ಇದರಲ್ಲಿ ತಂದೆಯ ನಷ್ಟವಿಲ್ಲ, ತಂದೆಯ ಮಕ್ಕಳಿಗೂ ನಷ್ಟವಿಲ್ಲ. ಯಾರು ವ್ಯರ್ಥ ಯೋಚಿಸುತ್ತಾರೋ, ಯಾರು ವಿಘ್ನ ಹಾಕುತ್ತಾರೋ ಅವರಿಗೆ ನಷ್ಟವಾಗುತ್ತದೆ. ಗಾದೆಯ ಮಾತು ಸರಿಯಾಗಿದೆ ತಾನೆ? ಯಾರು ಮಾಡುತ್ತಾರೋ ಅವರು ಪಡೆದುಕೊಳ್ಳುತ್ತಾರೆ. ಯಾರು ಎಂತಹ ಕರ್ಮ ಮಾಡುತ್ತಾರೋ ಅಂತಹ ಫಲ ಪಡೆದುಕೊಳ್ಳುತ್ತಾರೆ. 1 ಪಟ್ಟಲ್ಲ 1000 ಪಟ್ಟು ಪಡೆದುಕೊಳ್ಳುತ್ತಾರೆ. ಇಂದಲ್ಲ ನಾಳೆ ಪಡೆದುಕೊಳ್ಳುತ್ತಾರೆ ಮತ್ತು ನಂತರ ನೆನಪು ಬರುತ್ತದೆ. ಆಗ ಅಯ್ಯೋ ಹೌದಲ್ಲವೇ, ಈ ಶಿಕ್ಷೆ ಆ ಪಾಪ ಕರ್ಮದ್ದಾಗಿದೆ ಎಂದು. ಆದರೆ ನಂತರ ಪಶ್ಚಾತ್ತಾಪ ಪಡುವುದರಿಂದ ಏನು ಲಾಭ? ಆಟವಂತೂ ಮುಗಿದು ಹೋಯಿತು. ಆದ್ದರಿಂದ ಪ್ರತಿಯೊಂದು ಮಗುವಿಗೆ ನೆನಪು ಪ್ರೀತಿಗಳು. ತಂದೆ ಯಾವಾಗಲೂ ಮಕ್ಕಳಿಗೆ ಸರಿಯಾದ ಮಾರ್ಗ ತೋರಿಸುತ್ತಾರೆ. ಸರಿ ತಾನೆ ಮಕ್ಕಳೇ? ಮತ್ತೆ ಸಿಗೋಣ. ಆತ್ಮಿಕ ಮಕ್ಕಳು ಆತ್ಮಿಕ ತಂದೆಗೆ ಮಾಡುವ ನೆನಪು ಪ್ರೀತಿ ಮತ್ತು ನಮಸ್ತೆ. ಧನ್ಯವಾದ ಬಾಬಾ, ಶುಕ್ರಿಯಾ. ವರದಾನ: ರಾಯಲ್ ಆತ್ಮಾಭವ. ನೀವು ಮಕ್ಕಳು ದೈವಿ ರಾಜವಂಶಿ ರಾಯಲ್ ಆತ್ಮಗಳಾಗಿದ್ದೀರಿ. ಹಾಗಾದರೆ ಸದಾ ನಿಮ್ಮನ್ನು ಇಂತಹ ರಾಯಲ್ ಆತ್ಮರೆಂದು ತಿಳಿದುಕೊಳ್ಳುತ್ತೀರಾ? ರಾಯಲ್ ಆತ್ಮಗಳ ವಿಶೇಷತೆಗಳು ಏನಿರುತ್ತವೆ? ರಾಯಲ್ಟಿಯ ವಿಶೇಷತೆಯು ಜೀವನದಲ್ಲಿ ಹೇಗೆ ಬರುತ್ತದೆ? ಇದಕ್ಕಾಗಿ ವಿಶೇಷವಾಗಿ ಏನು ಮಾಡಬೇಕು? ಕೇವಲ 2 ವಿಷಯಗಳನ್ನು ನೆನಪಿಟ್ಟುಕೊಳ್ಳಿ. 1, ಸದಾ ನಿಮ್ಮನ್ನು ವಿಶೇಷ ಆತ್ಮವೆಂದು ತಿಳಿದು ಪ್ರತಿಯೊಂದು ಸಂಕಲ್ಪ ಅಥವಾ ಕರ್ಮವನ್ನು ಮಾಡಿರಿ. 2ನೇ ವಿಷಯ, ಸದಾ ಪ್ರತಿಯೊಬ್ಬರಲ್ಲಿಯೂ ವಿಶೇಷತೆಗಳನ್ನು ನೋಡಿರಿ. ಪ್ರತಿಯೊಂದು ಆತ್ಮದಲ್ಲಿಯೂ ವಿಶೇಷ ಆತ್ಮದ ಭಾವನೆಯನ್ನಿಟ್ಟುಕೊಳ್ಳಿ. ಜೊತೆ ಜೊತೆಗೆ ವಿಶೇಷರನ್ನಾಗಿ ಮಾಡುವ ಶುಭ ಕಲ್ಯಾಣದ ಕಾಮನೆಯನ್ನಿಟ್ಟುಕೊಳ್ಳಿ. ಸದಾ ಒಂದು ವಿಷಯದ ಬಗ್ಗೆ ಅಟೆನ್ಷನ್ ಇಟ್ಟುಕೊಳ್ಳಿ. ಯಾವ ಅವಗುಣ ಅಥವಾ ದುರ್ಬಲತೆಯನ್ನು ಪ್ರತಿಯೊಂದು ಆತ್ಮವು ಬಿಡುವ ಪುರುಷಾರ್ಥ ಮಾಡುತ್ತಿದೆಯೋ ಅಂತಹ ಇತರರು ಬಿಟ್ಟಿರುವ ವಸ್ತುವನ್ನು ಸ್ವಯಂ ಎಂದಿಗೂ ಧಾರಣೆ ಮಾಡಬಾರದು. ಅಂದ್ರೆ ಬೇರೆಯವ್ರು ಯಾವುದೋ ಒಂದು ಕೆಟ್ಟ ಗುಣನ ಬಿಟ್ಟಿದ್ದಾರೆ, ಅದ್ರ ಗುಣಗಾಯನನ ಮಾಡ್ತಾ ಮಾಡ್ತಾ ನಾವು ಅದನ್ನ ಧಾರಣೆ ಮಾಡಬಾರ್ದು. ಇತರರು ಬಿಟ್ಟಿರುವ ಅಥವಾ ಎಸೆದಿರುವ ವಸ್ತುವನ್ನು ತೆಗೆದುಕೊಳ್ಳುವುದು ಈಶ್ವರಿಯ ರಾಯಲ್ಟಿ ಅಲ್ಲ. ಒಳ್ಳೆಯದು. ಓಂ ನಮಃ ಶಿವಾಯ.